ಆ ಅಪರಿಚಿತ ವ್ಯಕ್ತಿ ಏನು ಆರೋಪಿ ಇದ್ದಾರೆ ಮೈಸೂರಿನಲ್ಲಿ ಬಾಡಿಗೆ ತಗೊಂಡಿದ್ದಾನೆ. ದಯಮಾಡಿ ತಮ್ಮ ಮನೆ ಇದ್ದರೆ ಅಥವಾ ನಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಯಾರೇ ಇದ್ರೂ ಕೂಡ ಬಾಡಿಗೆ ಕೊಡಬೇಕಾದ್ರೆ ಅವರ ಪೂರ್ವಪರನ್ನು ಯೋಚನೆ ಮಾಡಿಕೊಳ್ಳಿ. ಈಗ ಇವತ್ತು ದಿನ ಫ್ಯಾಮಿಲಿ ಪ್ರೊಸೆಸ್ಸನ್ನು ಕೂಡ ನಾವು ನಂಬಿಕಾಗಲ್ಲ. ಒಟ್ಟಾರೆ ನಾವು ಮೈಸೂರಿಂದ ಹೊರಗಡೆಯಿಂದ ಬಂದಿದ್ದಾರೆ ಅಂತಂದ್ರೆ ನೀವು ಡಬಲ್ ಕೇರಲ್ಲಿ ಅವರಿಗೆ ಯೋಚನೆ ಮಾಡಿ ಕೊಡಬೇಕು. ನಾವು ಮೈಸೂರು ನಗರ ಪೊಲೀಸಿಂದ ಸುರಕ್ಷಾ ಯೋಜನೆಯಲ್ಲಿ ನಾವು ತಂದಿದ್ದೀವಿ. ಅದೇನಂತಂದ್ರೆ ಆ ಥರ ಬಾಡಿಗೆದಾರರ ಒಂದು ಸಂಪೂರ್ಣ ವಿವರವನ್ನು ಮಿನಿಮಮ್ ಆಧಾರ್ ಕಾರ್ಡ್, ಮೊಬೈಲ್ ನಂಬರು, ಫೋಟೋ ಎಲ್ಲ ಕಲೆಕ್ಟ್ ಮಾಡಿ ಸ್ಟೇಷನ್ಗೆ ತಲುಪಿಸಿದ್ರೆ ನೆಕ್ಸ್ಟ್ ಸ್ಟೇಷನಿಂದ ಎನ್ಕ್ವೈರಿ ಮಾಡಿ ಒಂದು ವೆರಿಫಿಕೇಶನ್ ರಿಪೋರ್ಟ್ ಕೂಡ ನಿಮಗೆ ಕೊಡ್ತಾರೆ. ಈ ರೀತಿಯ ಒಂದು ಉದ್ದೇಶಕ್ಕೆ ನಾವು ಅವೇರ್ನೆಸ್ ಸಭೆಗೆ ಈ ರಿಪೋರ್ಟ್ ಕೂಡ ಮಾಡಿದ್ದೀವಿ. ನೋಡಿ, ಇದೆ ಬಾಡಿಗೆ ಕೊಡುವವನ್ನ ವೈಯಕ್ತಿಕ ಪೂರ್ವಾಪರ ವಿಚಾರ ಮಾಡುವುದು, ಗುರುತಿನ ಚೀಟಿ ಕಡ್ಡಾಯವಾಗಿ ಪಡೆಯುವುದು, ಬಾಡಿಗೆದಾರರ ಸಂಪೂರ್ಣ ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ನೀಡುವುದು, ಮೈಸೂರು ನಗರ ಪೊಲೀಸ್ ವತಿಯಿಂದ ಜಾರಿ ಮಾಡಿರುವ ಸುರಕ್ಷಾ ಯೋಜನೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು, ಬಾಡಿಗೆದಾರರ ಚಲನವಲನಗಳ ಮೇಲೆ ನಿಗಾ ಇಡಬೇಕು. ಇದನ್ನೆಲ್ಲ ನಾವು ಎರಡನೇ ವಾರ್ಷಿಕೋತ್ಸವ ನಮಗೆಲ್ಲ ವಿಧವಾಗಿ ಕಳೆದ ವರ್ಷ ಕೂಡ ಇದೇ ಒಂದು ಸಭೆ ಸಮಾರಂಭದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಎರಡನೇ ನಾನು ಲಾಸ್ಟ್ ಟೈಮ್ ಹೇಳಿದಂಗೆ ಪ್ರತಿಯೊಬ್ಬ ವೃತ್ತಿಪರರು ಅವರ ಸಂಘ ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ಪೆಂಡಾಲ್ ಮತ್ತು ಶಾಮಿಯಾನ ಸಂಬಂಧಪಟ್ಟಂಗೆ ಅವರು ಅರ್ಧವಾಗಿತ್ತು. ಮೈಸೂರಿನಲ್ಲೇ ಒಂದು ರೇಟು, ಮೈಸೂರು ಅಷ್ಟೇ ಭಾಗದಲ್ಲಿ ಇನ್ನೊಂದು ಭಾಗ ಹೋದರೆ ಅಲ್ಲೇ ಒಂದು ರೇಟ್ಗಳಿತ್ತು, ಡಿಸ್ಟ್ರಿಕ್ಟ್ಗಳಲ್ಲಿ ಒಂದು ರೇಟ್ಗಳಿತ್ತು, ಮತ್ತೆ ಒಂದು ಯೂನಿಟಿ ಇರಲಿಲ್ಲ. ಅದೇ ರೀತಿ ಅಲ್ಲಿ ಕೆಲಸ ಮಾಡುವಂತಹ ಮಾಲೀಕರಾಗಿರ್ಬೋದು ಅಥವಾ ನೌಕರಿಗಾಗಿ ಒಂದು ಕ್ಷೇಮಾಭಿವೃದ್ಧಿಗಾಗಿ ಯಾವುದೇ ರೀತಿಯ ಒಂದು ನೆಲೆ ಇರಲಿಲ್ಲ. ಈ ಒಂದು ಹಂತದಲ್ಲಿ ಇವನ್ನೆಲ್ಲ ಒಳ್ಳೆ ಆಲೋಚನೆ ಮಾಡಿ ಆ ಒಂದು ಸಂಘಟನೆ ಮಾಡಿಕೊಂಡು ಈ ಕಾರ್ಯಕ್ರಮ ಆಯೋಜಿಸ್ತಾ. ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಶುಭ ಹಾರೈಸ್ತಾ, ಒಂದು ದಿನಗಳಲ್ಲಿ ತಾವು ತಮ್ಮ ನೌಕರರಿಗೆ ಕ್ಷೇಮವನ್ನು ಹಾರೈಸ್ತಾ ಅದೆಲ್ಲ ಒಗ್ಗಟ್ಟಾಗಿ ಕರ್ತವ್ಯ ನಿರ್ವಹಿಸ್ತೀರ ಮತ್ತೆ ಸಾರ್ವಜನಿಕ ಸೇವೆ ಒದಗಿಸ್ತೀರ ಅಂತ ಕೇಳ್ಬೋದ. ಅವೆಲ್ಲ ಶುಭವಾಗಿ ಹಾರೈಸ್ತೀವಿ. ಥ್ಯಾಂಕ್ ಯು. ಮೈಸೂರು ಜಿಲ್ಲಾ ಪೆಂಡಾಲ್ ಮಾಲೀಕರಿಗೆ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿದ್ದಾರೆ. ಎಲ್ಲ ಎನ್ಆರ್ ಕ್ಷೇತ್ರದವರು ಇರ್ಬೋದು, ಎಲ್ಲ ಭಾಗದಿಂದ ನಮ್ಮ ಮಾಲೀಕರು ಬಂದಿದ್ದಾರೆ. ಈ ಕಾರ್ಯಕ್ರಮ ಅಜೆಂಡಾ ಏನಂದರೆ, ನಾವು ಒಂದು ನಮ್ಮ ಗ್ರೂಪ್, ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನಮಗೆ ಟ್ರಾಫಿಕ್ ಪೊಲೀಸರು ಹಿಡಿತಾರೆ. ಆ ಒಂದಕ್ಕೋಸ್ಕರ ನಾವು ಇನ್ಸ್ಪೆಕ್ಟರ್ ದೇವರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಅದ್ರ ಬಗ್ಗೆ ವಿಚಾರಣೆ ಅವ್ರಿಗೆ ತಿಳಿಸಿದ್ದಾರೆ. ಮತ್ತು ಎನ್ಆರ್ ಕ್ಷೇತ್ರ ಪೊಲೀಸರು ಬಂದು ನಮ್ಮ ಒಂದು ಕ್ಯಾಲೆಂಡರ್ 2023 ಕ್ಯಾಲೆಂಡರ್ ಒಂದು ಬಿಡುಗಡೆ ಮಾಡಿದ್ದಾರೆ. ಹಾಗೂ ನಾವು ಈ ಕಾರ್ಯಕ್ರಮ ನಂತರ ನಾವು ಈಗ 2023 ಒಂದು ಎಕ್ಸಿಬಿಷನ್ ಕಾರ್ಯಕ್ರಮ, ಕರ್ನಾಟಕ ರಾಜ್ಯ ಮಟ್ಟದ ಒಂದು ಎಕ್ಸಿಬಿಷನ್ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈ ಎಕ್ಸಿಬಿಷನ್ ಕಾರ್ಯ ಅಂದರೆ ನಮ್ಮ ಚಿತ್ರದುರ್ಗ ಭಾಗ ಬಿಟ್ಟರೆ ಈ ಸೌತಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಕೊಟ್ಟಿರಲಿಲ್ಲ. ನಾವು ಅದನ್ನು ರಿಕ್ವೆಸ್ಟ್ ಮಾಡಿ ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಎಲ್ಲರಿಗೂ ಕೇಳಿ ನಾವು ರಿಕ್ವೆಸ್ಟ್ ಮಟ್ಟಕ್ಕೆ ತಗೊಂಡಿದ್ವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಲು ನಮ್ಮೆಲ್ಲ ಪೆಂಡಾಲ್ ಮಾಲೀಕರಿಗೆ ನಾವು ವಿನಂತಿ ಮಾಡ್ಕೊಂಡು ತಿಳಿಸ್ತೇವೆ. ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ನಾವು ಮತ್ತೆ ತಾಲೂಕು ವೈಸೆಲ್ಲ ಎಲ್ಲ ಕಡೆ ಹೋಗಿ ಮೀಟಿಂಗ್ ಮಾಡ್ತೀವಿ. ನಮಸ್ಕಾರ. ಎಲ್ಲ ಇದರಲ್ಲೂ ಸಹ ಮತ್ತು ಇನ್ನೊಂದು ಯಾವುದೋ ಗೂಡ್ಸ್ ವೆಹಿಕಲಲ್ಲಿ 2-3 ಜನ ಪ್ಯಾಸೆಂಜರ್ ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವನ್ನ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ ಅಂತ. ಈಗ ಸಮಸ್ಯೆ ಏನೂ ಆಗಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ಏಕೆಂತಂದರೆ ಎಷ್ಟೋ ಒಂದು ಆಕ್ಸಿಡೆಂಟ್ ಆದಾಗ ನೊಂದವರು ಮತ್ತು ಗಾಡಿ ಇನ್ಸೂರೆನ್ಸ್ ಇಲ್ಲದೆ ಇರೋರು ಅಥವಾ ಗಾಡಿ ಸರಿಯಾಗಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋರು, FC ಇಲ್ಲದೆ ಇರೋರು, ಗೂಡ್ಸ್ ವೆಹಿಕಲಲ್ಲಿ ಪ್ಯಾಸೆಂಜರ್ ಹಾಕೊಂಡು ಹೋಗ್ಬಿಟ್ಟು ಅವ್ರಿಗೆಲ್ಲ ಇನ್ಸೂರೆನ್ಸ್ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಅವರ ಏನು ಕಷ್ಟಪಡ್ತಾರೆ ಅವ್ರು ಕಷ್ಟಪಡೋರಿಗೆ ಅನುಭವಿಸೋದು ಮಾತ್ರ ಗೊತ್ತು. ಹಾಗಾಗಿ ನಾವು ಏನಕ್ಕೆ ಅಂತಂದರೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಅಲ್ಲ. ಈಗ ಏನು ಈ ಸಂಚಾರ ನಿಯಮ ಈ ಸಂಬಂಧಪಟ್ಟಂಗೆ ಜನಗಳಿಗೆ ತೊಂದರೆ ಕೊಡಬೇಕು ಅಂತ ಇದಲ್ಲ. ಈಗ ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಅವ್ರಿಗೆ ಏನಾಗ್ತದೆ, ಒಂದೂವರೆ ಸಾವಿರ ಕಟ್ಟಲಿಕ್ಕೆ 1 ತಿಂಗಳು 2 ತಿಂಗಳಾದ್ರೆ ಅಕಸ್ಮಾತ್ ಆಗ ಈಗ ಆಕ್ಸಿಡೆಂಟ್ಗಳು ಆಕಸ್ಮಿಕವಾದಂತಹ ಒಂದು ಘಟನೆಗಳು ಇವೆಲ್ಲ ಆಗಾದಾಗ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಅವನಿಗೆ ಹೇಗೆ ಪರಿಹಾರ ಸಿಗ್ತದೆ? ಈಗ ಅವನು ಇಂಜುರಿ ಆಗ್ತದೆ, ಕೋರ್ಟ್ ಮಾಡ್ಕೊಳ್ತಾನೆ. ಈ ಗಾಡಿ ಹೋದಾಗ ಈಗ ಅವ್ನಿಗೆ ಎಲ್ಲಿಂದ ತಂದುಕೊಡ್ತಾನೆ? ಅವನು ಅವತ್ತಿಂದ ಅವತ್ತು ಎಷ್ಟೋ ಜನ ನಾವು ನೋಡ್ತೀವಿ, ನಾವು ರೋಡ್ನಲ್ಲಿ ಎಷ್ಟೋ ಜನ ನೋಡ್ತೀವಿ. ನಾವು ಎಲ್ಲ ಕೂಲಿ ಕರ್ಮ ಅವತ್ತಿಂದ ಅವತ್ತು ದುಡ್ಡು ಅವತ್ತಿಂದ ಅವತ್ತೊಂದು ಕೂಲಿ ಮಾಡಿಬಿಟ್ಟು ಅವ್ರ ಮನೆಗೆ ತಗೊಂಡು ಹೋಗಿ ಅವತ್ತು ಸಂಸಾರ ಮಾಡೋಂಥ ಎಷ್ಟೋ ಜನಗಳು 60%, 50-60% ಜನಗಳೇ ನಾವು ನೋಡೋದು. ಈಗ ಅಂಥವ್ರು ಆಕ್ಸಿಡೆಂಟ್ ಆದಾಗ
ಅವ್ರು ಪರಿಹಾರ ಇದೆ, ಕೋರ್ಟಿಂದ ಪರಿಹಾರ ಕೊಡಬೇಕು ಅಂತ ಆದಾಗ ಎಲ್ಲಿಂದ ಕೊಡ್ತಾನೆ ಅವನು? ಅಷ್ಟಾಗಿಲ್ಲ, ಫೈನ್ ಅಮೌಂಟ್ ಎಲ್ಲ ಜಾಸ್ತಿ ಆಗಿದೆ, 1:10 ಆಗಿದೆ. ಮೊದಲು 100 ರೂಪಾಯಿ ಇದ್ದಿದ್ದು ಇವಾಗ 1,000 ರೂಪಾಯಿ ಆಗಿದೆ. ಹಾಗಾಗಿ ಜನಗಳು ಬರ್ಡನ್ ಆಗ್ಬೋದು, ಬಟ್ ವಿಧಿ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ನಾವು ಹಾಕ್ಲೇಬೇಕಾಗ್ತದೆ. ಇಲ್ಲ ಏನೋ ಅವ್ನ ಕೈಗೆ ಆಗುತ್ತೆ, ಏನು ನೋಡ್ತೀವಿ ನಾವು ವಾರ್ನ್ ಮಾಡ್ಕೊಳ್ಳೋದು. ಎಷ್ಟೋ ಜನ ವಾರ್ನ್ ಸಹ ಮಾಡಿ ಕಳಿಸ್ತೀವಿ. ಒಂದ್ಸಲ ವಾರ್ನ್ ಮಾಡ್ಬೋದ್ರಿ. ಈಗ ಒಂದು ಗಾಡಿ ಮೇಲೆ 20 ಕೇಸ್ ಇರ್ತವೆ, 35 ಕೇಸ್ ಇರ್ತವೆ, ಹೆಂಗೆ ಬಿಡೋದು ಅವ್ರನ್ನ? ಮೇನ್ ಆಗಿ ನಾವು ಏನೋ ಒಂದು ವಿಜುವಲ್ ಅಫೆನ್ಸ್ ಬಂದಾಗ ನಾವು ಕೇಸ್ ಹಾಕಿ ಹಾಕ್ತೀವಿ. ಅವ್ನು ಸೀಟ್ ಬೆಲ್ಟ್ ಹಾಕಿ ಬರ್ತಾ ಇಲ್ಲ, ಅವನು ಪಿಲ್ಲರ್ ಹೆಲ್ಮೆಟ್ ಹಾಕಿಲ್ಲ, ಮುಂದ್ಗಡೆ ಕೂತ್ಕೊಂಡು ಹೆಲ್ಮೆಟ್ ಹಾಕಿಲ್ಲ, ಆ ವಿಜುವಲ್ ಅಫೆನ್ಸ್ ಹಾಕಲೇಬೇಕಾಗ್ತದೆ. ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡೋದು ಬೇಡ, ವೈಲೇಷನ್ ಮಾಡೋದು ಬೇಡ, ಆದಷ್ಟು ನಾವು ಪಾಲನೆ ಮಾಡೋಣ. ನಮ್ಮ ಒಂದು ಸಂಸಾರನ, ನಮ್ಮ ಒಂದು ಹೆಂಡತಿ ಮಕ್ಕಳು ಬದುಕನ್ನ, ನಮ್ಮ ಬದುಕನ್ನ ನಾವು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ, ನಿಮ್ಮ ಸಹಕಾರ ಎಲ್ಲರೂ ಯಾವಾಗಲೂ ನಮ್ಮ ಹತ್ರ ಇರಲಿ, ನಾವು ಸಹ ಯಾವಾಗಲೂ ಸಹ ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳ್ತಾ ನಾನು ಕರ್ನಾಟಕ ಸ್ಟೇಟ್ಗೆ ಅಧ್ಯಕ್ಷ. ಈಗ ಈ ಅಧ್ಯಕ್ಷರು ಮಾತಾಡಿದಾರಲ್ಲ ಈಗ ಮೀಟಿಂಗ್ ಬಗ್ಗೆ, ಇದು ಎಕ್ಸಿಬಿಷನ್ ಬಗ್ಗೆ, ಆ ಎಕ್ಸಿಬಿಷನ್ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ನಾವೇ ತಗೊಂಡು ಬಂದಿರೋದು, ಇಲ್ಲಿ ಫಂಕ್ಷನ್ ಮಾಡೋಕ್ಕೆ ತಗೊಂಡು ಬಂದಿರೋದು. ಬರಲ್ಲ ಹೇಳಿ, ಮಾತಾಡಿ ಸರ್. ಅಷ್ಟೇ, ಏನಿಲ್ಲ, ನಾವೇ ತಂದೆ ಅಧ್ಯಕ್ಷರು ಮೈಸೂರಲ್ಲೇ ಎಕ್ಸಿಬಿಷನ್ ಮಾಡೋಕ್ಕೆ ತಂದಿರೋದು. ಥ್ಯಾಂಕ್ ಯು ಸರ್.